ಹಾಯ್ ಹಲೋ ನಮಸ್ಕಾರ. ಬಿಗ್ ಬಾಸ್ನ ಮಾತುಕತೆಗೆ ಸ್ವಾಗತ. ಸೊ ಈ ವಾರದಲ್ಲಿ ಉತ್ತಮ ಮತ್ತು ಕಳಪೆ ಯಾರಾಗ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಕುತೂಹಲ ಕೂಡ ಇರುತ್ತೆ. ಈಗಾಗಲೇ ಕ್ಯಾಪ್ಟನ್ ಯಾರಾದ್ರು ಅಂತ ಕೂಡ ನಿಮಗೆ ಗೊತ್ತಾಯಿತು. ಸೊ ಕಾವ್ಯ ಅವರು ಈ ವಾರದ ಕ್ಯಾಪ್ಟನ್ ಅಂತ ಹೇಳಿ ಸುದ್ದಿ ಕೇಳಿ ಬರ್ತಾ ಇರೋವಂಥದ್ದು. ಬಟ್ ಇವಾಗ ಈ ವಾರದ ಉತ್ತಮ ಮತ್ತು ಕಳಪೆ ಅನ್ನೋ ಒಂದು ವಿಚಾರ ಬಂದಾಗ, ಸೊ ಈ ವಾರದಲ್ಲಿ ಕಳಪೆಯಾಗಿ ಸೆಲೆಕ್ಟ್ ಆಗ್ತಿರುವಂಥ ಸ್ಪರ್ಧೆ ಅಂತ ಹೇಳಿದ್ರೆ ಅದು ಅಶ್ವಿನಿ ಗೌಡ ಅವರು. ಸೊ ಅಶ್ವಿನಿ ಗೌಡ ಅವರು ಟಾಸ್ಕ್ನ ಆಡ್ಬೇಕಾದ್ರೆ ತುಂಬ ಅಗ್ರೆಸಿವ್ ಆಗಿ ಆಟವನ್ನು ಆಡ್ತಾರೆ. ಸೊ ಅದ್ರ ಜೊತೆಗೆ ಕಾವ್ಯ ಅವ್ರ ಮೇಲೆ ಬಿದ್ದು ಅಲಾರಾಮ್ ಹೊಡೆದ ಮೇಲೂ ಕೂಡ, ಸೈರನ್ ಆದ್ಮೇಲೂ ಬಿಡಿ ಅಂತ ಹೇಳಿದ್ರು ಕೂಡ ಬಿಡ್ತಿರ್ಲಿಲ್ಲ. ಸೊ ಅವ್ರ ಮೇಲೆ ವೆಯ್ಟ್ ಏನೆಲ್ಲ ಹಾಕಿ ತುಂಬಾ ಮಾಡಿದ್ರು. ಜೊತೆಗೆ ಹೋಗಿ ನಿಮ್ಮ ಅಮ್ಮಂಗೆ ಹೇಳು, ನಿಮ್ಮ ಅಕ್ಕಂಗೆ ಹೇಳು ಅನ್ನೋ ರೀತಿಯಲ್ಲಿ ಏನೋ ನಿಮ್ಮಮ್ಮ ಅನ್ನೋ ರೀತಿಯಲ್ಲಿ ಅವರು ಹೋಗಿ ನಿಮ್ಮ ಅಮ್ಮಂಗೆ ಹೇಳು ಅಥವಾ ನಿಮ್ಮ ತಾಯಿಗಳು, ನಿಮ್ಮ ತಂದೆಗಳು ಅನ್ನೋ ರೀತಿಯಲ್ಲಿ ಮಾತನಾಡ್ತಿದ್ರು. ಸೊ ಇವರಿಬ್ಬರ ನಡುವೆ ಜಗಳದಲ್ಲಿ ಪೇರೆಂಟ್ಸ್ ಅಥವಾ ಹೊರಗಡೆ ಅವ್ರನ್ನ ಇವ್ರು ಹೇಳ್ಕೊಂಡ್ ಬರ್ತಾ ಇದ್ರು ಅಂತ ಅನ್ನಿಸ್ತು. ಸೊ ಆ ಒಂದು ವಿಚಾರಕ್ಕೆ ಇಡೀ ಮನೆಯವರಿಗೆ ಕಳಪೆಯನ್ನು ಕೊಡಬೇಕು ಅಂತ ಅನ್ನಿಸ್ತಾ ಇದೆ. ಸೊ ಇದ್ರ ಜೊತೆಗೆ ಈ ವಾರದ ಉತ್ತಮ ಅಂತ ಹೇಳಿದಾಗ, ಸೊ ಈ ವಾರದಲ್ಲಿ ಒಂದು ಆವ್ರೇಜ್ ಕಂಟೆಸ್ಟೆಂಟ್ಗಳ ಒಂದು ಪೈಕಿಯಲ್ಲಿ ಎಲ್ಲರೂ ಕೂಡ ಚೆನ್ನಾಗಿ ಆಡಿರೋಂಥದ್ದು. ಬಟ್ ಸೊ ಆ ಒಂದು ಓವರಾಲ್ ಆಗಿ ಲೀಸ್ಟ್ ನೋಡಿದಾಗ, ಸೊ ಈ ವಾರದ ಕ್ಯಾಪ್ಟನ್ ಅಂದರೆ ಕಳೆದ ವಾರದ ಕ್ಯಾಪ್ಟನ್ ಆಗಿದ್ದಂತಹ ರಾಶಿಕ್ ಅವರು ಸ್ವಲ್ಪ ಒಂದು ಮನೆಯನ್ನು ನಿಭಾಯಿಸಿದಂತಹ ರೀತಿ ಆಗಿರ್ಬೋದು, ಸೊ ರೂಲ್ಸ್ ಬ್ರೇಕ್ ಅಂದ ತಕ್ಷಣ ಅವರಿಗೆ ಶಿಕ್ಷೆ ಕೊಡೋದಾಗಿರ್ಬೋದು. ಈವನ್ ಸೂರಜ್ ಅಂತಲೂ ನೋಡ್ದಲೆ ಅವ್ರ ಬಟ್ಟೆನೆಲ್ಲ ಸ್ವಿಮ್ಮಿಂಗ್ ಪೂಲ್ಗೆ ಹಾಕಿದ್ರು, ಮಾಡಿದ್ರು. ಜೊತೆಗೆ ಈ ವಾರದಲ್ಲಿ ಮತ್ತೆ ಅವ್ರನ್ನ ನೀರಿಗೆ ತಳ್ಳಿದ್ರು. ಸೊ ಯಾರಾದರೂ ಅವರೇ ಮಿಸ್ಟೇಕ್ ಮಾಡಿದ್ರು ಕೂಡ ಸಾರಿ ಅಂತ ಕೇಳ್ತಾ ಇದ್ರು. ಸೊ ಎಲ್ಲ ತುಂಬ ಚೆನ್ನಾಗಿ ನಡ್ಸ್ಕೊಂಡು ಬಂದರು. ಸೊ ಹಾಗಾಗಿ ಈ ವಾರದ ಉತ್ತಮ ಅಂತ ಬಂದಾಗ ಅದು ರಾಶಿಕ್ ಅವ್ರಿಗೆ ಈ ವಾರದ ಉತ್ತಮ ಹೋಗುತ್ತೆ. ಜೊತೆಗೆ ಈ ವಾರದ ಕಿಚ್ಚನ ಚಪ್ಪಾಳೆ ಅಂತಲೂ ಕೂಡ ಹೇಳೋದಾಯಿತು ಅಂದರೆ, ಈ ವಾರದ ಕಿಚ್ಚನ ಚಪ್ಪಾಳೆ ಕಾವ್ಯ ಅವರಿಗೆ ಹೋಗುವಂಥ ಚಾನ್ಸಸ್ ಇದೆ. ಯಾಕಂದರೆ ಟಾಸ್ಕ್ ಎಲ್ಲದೂ ಕೂಡ ತುಂಬ ಚೆನ್ನಾಗಿ ಆಡ್ಕೊಂಡು ಬಂದು ಒಳ್ಳೆ ಫೈಟನ್ನು ಕೂಡ ಕೊಟ್ಟಿದ್ರು. ಈ ವಾರದ ಕ್ಯಾಪ್ಟನ್ ಕೂಡ ಆಗಿರೋದ್ರಿಂದ ಈ ವಾರದ ಕಿಚ್ಚನ ಚಪ್ಪಾಳೆ ಇವರಿಗೆ ಕಾವ್ಯ ಅವರಿಗೆ ಹೋಗ್ತಾ ಇದೆ. ಸೊ ನಿಮ್ಮ ಪ್ರಕಾರ ಈ ವಾರದ ಕಿಚ್ಚನ ಚಪ್ಪಾಳೆ ಹಾಗೂ ಈ ವಾರದ ಕಳಪೆ ಮತ್ತು ಉತ್ತಮ ಯಾರಾಗಬೇಕಾಗಿತ್ತು ಅನ್ನೋದು ನಮ್ಮ ಕಮೆಂಟ್ ಬಾಕ್ಸ್ ಬಿಟ್ಟು ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.